ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ನ ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ಹಾಟ್ ಸೀರೀಸ್ನ ಒಂದು ಹೊಸ ಫೋನ್ ಇರುವಂಥದ್ದು. ಹೌದು, ಇವತ್ತು ಇನ್ಫಿನಿಕ್ಸ್ ಹಾಟ್ 10 ಲಾಂಚ್ ಆಗ್ತಾ ಇದೆ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಇನ್ನೂ ಈ ಒಂದು ಫೋನ್ನ ಬೆಲೆ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಈ ಒಂದು ಫೋನ್ನ ಬೇಸ್ ವೇರಿಯಂಟ್ ಅಂದರೆ 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ ಇರುವಂಥ ಬೇಸ್ ವೇರಿಯಂಟು 10,500ರಿಂದ 11,000ಕ್ಕೆ ಲಾಂಚ್ ಆಗ್ಬೋದಾ ಅಂತ ನನಗನ್ಸುತ್ತೆ. ಸರ್ಪ್ರೈಸ್ ಕೊಟ್ಬಿಟ್ಟು ಅವ್ರು ಏನಾದರೂ 10,000 ರೂಪಾಯಿ ಒಳಗೆ ಲಾಂಚ್ ಮಾಡಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಆಯಿತಾ, ನನಗನ್ನಿಸ್ದಂಗೆ ಒಂದು 10,500ಕ್ಕೆ ಲಾಂಚ್ ಆಗಬಹುದಾ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಒಂದು ಇನ್ಫಿನಿಕ್ಸ್ ಹಾಟ್ 10ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಫೋನ್ನ ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ ಮೇಲೆ ಗಮನಿಸ್ತಾ ಇದ್ದೀರಾ ಕೆಲವೊಂದು ಬೇಸಿಕ್ ಸ್ಪೆಸಿಫಿಕೇಶನ್ ಬರೆದಿರುವಂಥದ್ದು. ಈ ಒಂದು ಫೋನ್ ಬೇಸ್ ವೇರಿಯಂಟು 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಗಮನಿಸ್ತಾ ಇದ್ರೆ ಡೈರೆಕ್ಟಾಗಿ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನಿಲ್ಲದನ್ನು ಚೆಕ್ ಮಾಡೋದಾದ್ರೆ ಈ ಒಂದು ಬಾಕ್ಸ್ನ ಕೆಳಗಡೆ ಒಂದು 10 ವ್ಯಾಟ್ ಒಂದು ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ನಿಮಗೆ ಒಂದು ಡಾಟಾ ಕೇಬಲ್ಸ್ ಆಗಿರುವಂಥದ್ದು, ಮೈಕ್ರೋ USB ಡಾಟಾ ಕೇಬಲ್ ಇದಾಗಿರುವಂಥದ್ದು. ಸೊ ಗೊತ್ತಾಗ್ತದೆ ಒಂದು ಫೋನಲ್ಲಿ ಮೈಕ್ರೋ USB ಇದೆ ಅಂತ ಟೈಪ್ಸ್ ಇರಬೇಕಿತ್ತು. ಜೊತೆಗೆ ನಿಮಗೆ ಈ ಒಂದು ಬಾಕ್ಸ್ನ ಕೆಳಗಡೆ ಯೂಸರ್ ಮ್ಯಾನ್ಯಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇರುವಂಥದ್ದು ಮತ್ತು ಸಿಮ್ ಎಜೆಕ್ಟರ್ ಪಿನ್ ಸಹ ಇದರೊಳಗೆ ಇದೆ. ಅದನ್ನು ಬಿಟ್ಟರೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಈ ಒಂದು ಬಾಕ್ಸ್ ಒಳಗೆ ನೀಡಲಾಗಿರುವಂಥದ್ದು ಗಮನಿಸ್ತಾ ಇದ್ದರೆ ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಜೊತೆಗೆ ಒಂದು ಸ್ಕ್ರೀನ್ ಗಾರ್ಡನ್ನು ಸಹ ಒಂದು ಬಾಕ್ಸ್ ಒಳಗೆ ನೀಡಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಫೈನಲಿ ಗಮನಿಸ್ತಾ ಇದ್ದರೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಪ್ರೀಮಿಯಂ ರೀತಿಯೆಲ್ಲ ನನಗೆ ಅನಿಸ್ತಾ ಇದೆ. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲದಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಫಸ್ಟ್ ಲುಕ್ಕಲ್ಲಿ ಈ ಒಂದು ಫೋನು ಈ ಒಂದು ಪ್ರೈಸ್ ರೇಂಜಿಗೆ ನಾಟ್ ಬ್ಯಾಡ್, ಒಂದು ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಫೋನ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಫೋನ ಫ್ರಂಟಿಗೆ ಬಂತು ಅಂದರೆ ಗಮನಿಸ್ತಾ ಇದ್ದಾರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇದೆ. ಬೆಸಲ್ ಸ್ವಲ್ಪ ಸೈಡೆಲ್ಲ ಸ್ವಲ್ಪ ಜಾಸ್ತಿನೇ ಇದೆಯಾ ಅಂತ ಫೀಲ್ ಆಗ್ತಾ ಇದೆ ನನಗೆ. ಟಾಪಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆಯಾ ಅಂತ, ಮತ್ತು ಬಾಟಮಲ್ಲಿ ಸ್ವಲ್ಪ ದೊಡ್ಡದೇ ಇರುವಂಥದ್ದು. ಒಂದು ಪಂಚೋಲ್ ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ ಇದಾಗಿರುವಂಥದ್ದು. ನಿಮಗೆ ಬೇರೆ ಯಾವ ಫೋನಲ್ಲೂ ಇಲ್ಲದಿರುವಂಥ ಒಂದು ಫೀಚರ್ ಏನಪ್ಪ ಅಂತ ಅಂದರೆ ಇದರಲ್ಲಿ ಫ್ರಂಟ್ ಫ್ಲ್ಯಾಶ್ ಇರುವಂಥದ್ದು ಗಮನಿಸ್ತಾ ಇದ್ರೆ. ಅಥವಾ ಫ್ರಂಟಲ್ಲೂ ಸಹ ಫ್ಲ್ಯಾಶ್ ಇರುವಂಥದ್ದು. ಮೋಸ್ಟ್ಲಿ ಅದೇ ರೀಸನ್ನಿಗೆ ಒಂದು ಬೆಸಲ್ ಸ್ವಲ್ಪ ಜಾಸ್ತಿ ಇದೆ ಟಾಪಲ್ಲಿ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಪರವಾಗಿಲ್ಲ, ಮುಂದೆಯಿಂದ ಒಂದು ಡೀಸೆಂಟ್ ಲುಕಿಂಗ್ ಫೋನ್ ಇದಾಗಿದೆ. ಇನ್ನೊಂದಕ್ಕೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿದೆ. ಆಯಿತಾ, ಒಂದು ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಸ್ಮಡ್ಜಸ್ ಅಷ್ಟೊಂದೇನು ಕಾಣಲ್ಲ. ಆಯಿತಾ, ಇದು ಒಂಥರ ಗ್ಲಾಸೇ ಫಿನಿಶ್ ಆದರೂ ಸಹ ಸ್ಮಡ್ಜಸ್ ಏನು ಅಷ್ಟೊಂದು ಕಾಣಲ್ಲ ನಿಮಗೆ. ಸೊ ಒಂದು ಒಳ್ಳೆ ವಿಷಯ, ಡಿಫ್ರೆಂಟ್ ಆಗಿದೆ ಒಂದು ಗ್ರೇಡಿಯಂಟ್ ಲುಕ್ ಇದು. ಮತ್ತು ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಕ್ವಾಡ್ LED ಫ್ಲ್ಯಾಶ್ ಸಹ ಇರುವಂಥದ್ದು ಇದರಲ್ಲಿ. ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಹಿಂದೆ ಇದೆ. ಅದನ್ನು ಬಿಟ್ಟರೆ ನಿಮಗೆ ಈ ಒಂದು ಫೋನಲ್ಲಿ ಆಗಲೇ ನನಗೆ ಮೈಕ್ರೋ USB ಪೋರ್ಟು, 3.5mm ಹೆಡ್ಫೋನ್ ಜಾಕ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಆಗಿರುವಂಥದ್ದು. ಮತ್ತು ಇದರ ಫ್ರೇಮ್ ಏನಿದು ಒಂದು ಪ್ಲಾಸ್ಟಿಕ್ ಫ್ರೇಮ್ ಆಗಿದೆ. ಸೊ ಓವರಾಲ್ ಬಿಲ್ಡ್ ಕ್ವಾಲಿಟಿ ನಾನು ಈ ಒಂದು ಪ್ರೈಸ್ ರೇಂಜಿಗೆ ಡೀಸೆಂಟ್ ಅಂದಿನ. ಆಯಿತಾ, ಈ ಪ್ರೈಸ್ ರೇಂಜಲ್ಲಿ ನೀವು ಯಾವುದೇ ಫೋನ್ ತೊಗೊಂಡ್ರು ಸಿಮಿಲರ್ ಬಿಲ್ಡ್ ಕ್ವಾಲಿಟಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 6.78 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ ಒಂದು IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸ್ಕ್ರೀನ್ ಅಂತೂ ಹೆವಿ ದೊಡ್ಡದಾಯ್ತಾ, 6.7 ಇಂಚು. ನಿಮಗೆ ಮೂವಿ ನೋಡೋದಕ್ಕೆ ಯೂಟ್ಯೂಬ್ ಅಂದರೆ ಮೀಡಿಯಾ ಕನ್ಸಂಪ್ಷನ್ ತುಂಬ ಚೆನ್ನಾಗಿದೆ. ಬಟ್ ರೆಸಲ್ಯೂಷನ್ HD+ ಇರುವಂಥದ್ದು. ಯೂಶಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ಹೌದು ಫುಲ್ HD ನೀಡುವಂಥ ಫೋನ್ಗಳು ಸಹ ಸಿಗ್ತವೆ, ಬಟ್ ಇದರಲ್ಲಿ HD+ ನೀಡಿದ್ದಾರೆ. ಸೊ ಫುಲ್ HD ನೀಡಿದ್ರು ತುಂಬ ಚೆನ್ನಾಗಿರ್ತಿದೆ ಅಂತ ನನಗನ್ಸುತ್ತೆ. ಬಟ್ ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಚೆನ್ನಾಗಿದೆ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ. ಈ ಒಂದು ಪ್ರೈಸ್ ರೇಂಜಿಗೆ ನನಗನ್ನಿಸ್ತಂಗೆ ಬೇರೆ ಯಾರೂ ಸಹ 6GB ರ್ಯಾಮ್ ಮತ್ತು 128GB ಸ್ಟೋರೇಜನ್ನು ನೀಡ್ತಾ ಇಲ್ಲ ಅಂತ ಅನ್ಕೋತೀನಿ 10,000 11,000 ರೇಂಜಿಗೆ. ಸೊ ನಿಮಗೆ ಜಾಸ್ತಿ ರ್ಯಾಮು ಜಾಸ್ತಿ ಸ್ಟೋರೇಜನ್ನು ಹೊಂದಿರುವಂಥ ಫೋನ್ ಬೇಕು ಅಂತಂದರೆ ಇದನ್ನು ನಾವು ಚೂಸ್ ಮಾಡ್ಬೋದು. ಇದು LPDDR4ನ ರ್ಯಾಮ್ ಆಗಿರುವಂಥದ್ದು ಮತ್ತು eMMC ಸ್ಟೋರೇಜನ್ನು ಇದು ಹೊಂದಿರುವಂಥದ್ದು. ಈ ಪ್ರೆಸೆನ್ಸ್ಗೆ ಪರವಾಗಿಲ್ಲ. ಇನ್ನೊಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ Helio G70 ಪ್ರೊಸೆಸರ್ ಇರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, ಗೇಮಿಂಗ್ ಪ್ರೊಸೆಸರು, ಗೇಮಿಂಗ್ಗೆ ತುಂಬ ಚೆನ್ನಾಗಿದೆ. ಆಯಿತಾ, ಸೊ ಒಂದು ಒಳ್ಳೆಯ ವಿಷಯ, ಇನ್ಫಿನಿಕ್ಸ್ ಅವರು ರೀಸೆಂಟಾಗಿ ಬಿಡ್ತಿರುವಂಥ ಅವರ ಫೋನ್ಗಳಲ್ಲಿ Helio G ಸೀರೀಸ್ ಪ್ರೊಸೆಸರ್ಗಳನ್ನ ಅದರೂ ಸಹ ಪವರ್ಫುಲ್ ಆಗಿರುವಂಥ G70 ಪ್ರೊಸೆಸರ್ನ ಆಗ್ತಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಆಯಿತಾ, ಸೊ ನೀವು ಆರಾಮಾಗಿ ಪ್ರತಿಯೊಂದು ಗೇಮನ್ನು ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ ಆರಾಮಾಗಿ ಆಡ್ಕೊಬೋದು. ಅಂಥದ್ದು ಬೆಂಚ್ ಮಾರ್ಕ್ ಬಂದ್ಬಿಟ್ಟು ಸುಮಾರು 1,90,000 ರೇಂಜ್ ±1-2,000 ವೇರಿ ಆಗುತ್ತೆ. 1,90,000 ರೇಂಜಲ್ಲಿ ನಿಮಗೆ ಈ ಒಂದು ಅಂಥದ್ದು ಬೆಂಚ್ ಮಾರ್ಕ್ ನಿಮಗೆ ರೇಟಿಂಗನ್ನು ಕೊಡುತ್ತೆ. ನಾಟ್ ಬ್ಯಾಡ್. ಆಯಿತಾ, ನಿಮಗೆ ಈ ಒಂದು ಪ್ರೈಸ್ ರೇಂಜಿಗೆ ತುಂಬ ಪವರ್ಫುಲ್ ಆಗಿದೆ. ಸೊ ನನಗನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ಓಕೆ. ಬಟ್ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ಗಳು ನಿಮಗೆ
ಇದೇ ಪ್ರೈಸ್ನಲ್ಲಿ ಸಿಗ್ತವೆ ಆಯಿತಾ, ನನಗೆ ಅನಿಸ್ದಂಗೆ ಇದೇ ಸಿಗ್ತವೆ. ಬಟ್ ಇದು ಕೂಡ ಒಂದು ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು ಫೋನ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು ಆಯಿತಾ, 4 ಕ್ಯಾಮ್ರಾ ಇದೆ. ಬಟ್ ಬರೀ ನಾಮಕ ಅವಸ್ಥೆಗೆ ಈ ಒಂದು 4 ಕ್ಯಾಮ್ರಾವನ್ನು ಹಾಕಿದ್ದಾರೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 16 ಮೆಗಾಪಿಕ್ಸೆಲ್ ಮೈನ್ ಸೆನ್ಸರ್ ಆಗಿರುವಂಥದ್ದು. ಸೊ ತುಂಬ ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಈ ಒಂದು 16 ಮೆಗಾಪಿಕ್ಸೆಲ್ನ ಸೆನ್ಸಾರ್ ಪ್ರೊಡ್ಯೂಸ್ ಮಾಡುತ್ತೆ. ಇದೊಂದೇ ಚೆನ್ನಾಗಿರೋದು. ಅದು ಬಿಟ್ಟರೆ ಉಳಿದ 3 ಕ್ಯಾಮ್ರಾಗಳು ನನ್ನ ಅನಿಸ್ದಂಗೆ ವೇಸ್ಟ್ ಅಂತೀನಿ ಆಯಿತಾ. ಈ ಮೈನ್ ಸೆನ್ಸರ್ ಅಂತೂ ತುಂಬ ಚೆನ್ನಾಗಿದೆ. 16 ಮೆಗಾಪಿಕ್ಸೆಲ್ ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಆ ಫೋಟೋ ಸ್ಯಾಂಪಲ್ಸ್ ನೀವೇ ನೋಡ್ತಾ ಇದ್ದೀರಾ. ಮತ್ತು ನಂತರ ಇನ್ನೊಂದು 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಲೆನ್ಸ್ ಇದೆ, ವೇಸ್ಟ್. ಇನ್ನೊಂದು 2 ಮೆಗಾಪಿಕ್ಸೆಲ್ನಿಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು, ಇದರ ಅವಶ್ಯಕತೆ ಕೂಡ ನನಗೇನೋ ಇಲ್ಲ ಅಂತ ಅನ್ಕೋತೀನಿ ಆಯಿತಾ. ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ ಅದು. ಇನ್ನೊಂದು ಲೋ ಲೈಟ್ ಸೆನ್ಸರ್ ಅಂತ ಇನ್ನೊಂದು ಕ್ಯಾಮ್ರಾ ಇದೆ ಆಯಿತಾ. ನನಗೆ ಅನಿಸ್ದಂಗೆ ಮೈನ್ ಸೆನ್ಸರ್ ಒಂದು ಸಾಕಾಗಿತ್ತು, ಉಳಿದ 3 ಕ್ಯಾಮ್ರಾಗಳು ಸಹ ಸುಮ್ಮನೆ ನಾಮಕ ಅವಸ್ಥೆಗೆ ಆಗ್ದಂಗಿದೆ. ಸೊ ಮೈನ್ ಸೆನ್ಸರ್ ಅಂತೂ ತುಂಬ ಒಳ್ಳೆ ಕ್ವಾಲಿಟಿಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಪ್ರೆಸೆನ್ಸ್ಗೆ. ಆ ಫೋಟೋ ಸ್ಯಾಂಪಲ್ಸ್ ನೀವು ನೋಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ನನಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಒಂದು ಫೋಟೋ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಜೊತೆಗೆ ಫ್ರಂಟಲ್ಲೂ ಸಹ ಫ್ಲ್ಯಾಶ್ ಇರುವಂಥದ್ದು ಕ್ರೇಜ್, ನಾನು ನೋಡಿಲ್ಲ ಬೇರೆ ಯಾವ ಫೋನಲ್ಲೂ ಫ್ರಂಟಲ್ಲೂ ಸಹ ಫ್ಲ್ಯಾಶ್ ಇರುವಂಥದ್ದು. ಸೊ ಇಂಪ್ರೆಸಿವ್ ಅಂತೀನಿ ಈ ಒಂದು ವಿಷಯಕ್ಕೆ. ಇನ್ನೊಂದು ಫೋನ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ, ಗಮನಿಸ್ತಾ ಇದ್ದಾರೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ಇದು ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು. ನಾನು ಇಂಪ್ರೆಸಿವ್ ಅಂತೀನಿ, ಪರವಾಗಿಲ್ಲ. ಇನ್ಫಿನಿಕ್ಸ್ ಅವರು ಇಂಪ್ರೂವ್ ಆಗ್ತಾ ಇದ್ದಾರೆ ಒಂದು ಅನ್ಲಾಕಿಂಗ್ ಸ್ಪೀಡಲ್ಲಿ. ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನಲ್ಲಿ 5200 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಆಯಿತಾ. ನನ್ನ ಅಷ್ಟಂಗೆ ಇಂಪ್ರೆಸಿವ್, ಓಕೆ ಪರವಾಗಿಲ್ಲ. 5000 ಅಂತಂದರೆ ತುಂಬ ಒಳ್ಳೆ ಬ್ಯಾಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದರೆ ಇನ್ನೂ ಚೆನ್ನಾಗಿರೋದು. ಬಟ್ ಇದು 5200 ಅಂದರೆ ಏನು ಕಡಿಮೆ ಅಲ್ಲ. ಆರಾಮಾಗಿ 1.5 ದಿನ ಬ್ಯಾಟ್ರಿ ಆರಾಮಾಗಿ ಬಂದೇ ಬರುತ್ತೆ. ಜೊತೆಗೆ ನಿಮಗೆ ಬಾಕ್ಸ್ ಒಳಗೆ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ನ ನೀಡಿರುವಂಥದ್ದು. ಆದರೆ ಈ ಒಂದು ಫೋನು 18 ವ್ಯಾಟ್ನ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ನಿಮ್ಮ ಹತ್ರ ಏನಾದರೂ 18 ವ್ಯಾಟ್ ಚಾರ್ಜರ್ ಇದೆ ಅಂತ ಅಂದರೆ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಫಾಸ್ಟಾಗಿ ಚಾರ್ಜ್ ಮಾಡ್ಬೋದು. ಸೊ ಬಾಕ್ಸ್ ಒಳಗೆ ನೀಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಅದನ್ನು ಬಿಟ್ಟರೆ ಈ ಒಂದು ಫೋನ್ ಆ್ಯಂಡ್ರಾಯ್ಡ್ 10 ರನ್ ಮಾಡ್ತಿರುವಂಥದ್ದು. ನಿಮಗೆ ಈ ಒಂದು ಫೋನ್ದಿರುವಂಥ ಸ್ಪೀಕರ್ ತುಂಬ ಚೆನ್ನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜೋರಾಗಿ ಕೇಳುತ್ತೆ ಸೌಂಡು, ಕ್ಲಿಯರ್ ಆಗಿದೆ ಸೌಂಡ್. ನನಗೆ ಇಂಪ್ರೆಸಿವ್ ಅನ್ನಿಸ್ತು ಈ ಒಂದು ಫೋನ್ದಿರುವಂಥ ಸ್ಪೀಕರ್ಗಳು. ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಫೋನನ್ನು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ 10,000 ರೂಪಾಯಿಗಿಂತ ಕಡಿಮೆಗೆ ಈ ಒಂದು ಫೋನ್ ಏನಾದರೂ ಲಾಂಚ್ ಆಯಿತು ಅಂತ ಅಂದರೆ ಓಕೆ, ಒಂದು ಆಪ್ಷನ್ ಆಗಿ ಇಟ್ಕೊಬೋದು ಅಂತ ನಾನು ಅಂತೀನಿ. ಯಾಕೆಂದರೆ 10,000 ರೂಪಾಯಿಗೆ ಇದಕ್ಕಿಂತ ಒಳ್ಳೆಯ ಫೋನ್ಗಳು ಸಿಗ್ತವೆ ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕಿಂತ ಒಳ್ಳೆ ಪ್ರೋಸೆಸರ್ನ, ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇನ ಹೊಂದಿರುವಂಥ ಫೋನ್ಗಳು ನಿಮಗೆ 10,000 ರೂಪಾಯಿಗೆ ಸಿಗ್ತವೆ. ಇದರಲ್ಲಿರುವಂಥ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಒಂದು ಫೋನಲ್ಲಿ ಫ್ರಂಟ್ ಫ್ಲ್ಯಾಶ್ ಇರುವಂಥದ್ದು ಮತ್ತು ರ್ಯಾಮು ಮತ್ತು ಸ್ಟೋರೇಜ್ ಆಯಿತಾ. ಇದರಲ್ಲಿ ಇರೋಷ್ಟು 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ನ ಈ ಒಂದು ಪ್ರೈಸ್ನಲ್ಲಿ ಬೇರೆ ಯಾರು ನೀಡ್ತಾ ಇಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತೀನಿ ಆಯಿತಾ. ಬಟ್ ಪ್ರೋಸೆಸರ್ ಇದಕ್ಕಿಂತ ಒಳ್ಳೆ ಪ್ರೋಸೆಸರ್ಗಳು 10,000 ಸಿಗ್ತವೆ. ಮತ್ತು ಉಳ್ದಂಗೆ ಡಿಸೈನ್ ಎಲ್ಲ ಓಕೆ ಆಯಿತಾ. ಬಟ್ ಅದೇನೆ ನೋಡೋಣ ಎಷ್ಟು ಲಾಂಚ್ ಮಾಡ್ತಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 10,000 ರೂಪಾಯಿಗಿಂತ ಒಳಗೆ ಲಾಂಚ್ ಆಯಿತು ಅಂತಂದರೆ ಓಕೆ, ಒಂದೊಳ್ಳೆ ಆಪ್ಷನ್ ಅಂತ ಅಂತೀನಿ. ಬಟ್ 6GB ರ್ಯಾಮು ಮತ್ತು 128GB ಸ್ಟೋರೇಜ್ ಬೇಕು ಅಂತ ಅಂದರೆ ನೀವು ಯೋಚನೆ ಮಾಡಿ ತೊಗೊಬೋದಾ ಅಂತ. ನಾನಂತೂ ಓಕೆ ಅಂತೀನಿ. ಬಟ್ ಇನ್ನೂ ಒಳ್ಳೆ ಫೋನ್ಗಳು ಇದ್ದಾವೆ ಅಂತ ನನಗೆ ಅನಿಸುತ್ತೆ. ಬಟ್ ಇಷ್ಟೊಂದು ರ್ಯಾಮ್ ಸಿಗಲ್ಲ ಅಂದ್ರೂ 4GB ರ್ಯಾಮ್ ಮತ್ತು 64GB ಸ್ಟೋರೇಜ್ ಇರುವಂಥದ್ದು ನಿಮ್ಗೆ 10,000 ರೂಪಾಯಿಗೆ ಸಿಗ್ತವೆ. ಸೊ ಯೋಚನೆ ಮಾಡಿ ನೋಡಿ ನೀವು, ನಿಮ್ಗೆ ಏನು ಅನಿಸುತ್ತೆ ಅಂತ. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಏನಿಸುತ್ತೆ ಈ ಒಂದು ಫೋನ್ ಬಗ್ಗೆ ಎರಡು ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಇರೋದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.